ಯಾರಂದ್ರೆ ನೀನು ಯಾರ ಮಗಳೇ? ಹೇಳುವನಿ ಕೇಳು. ಅದೇ ಚೆನ್ನಾಗಿ ಹೇಳೋ ಮಗಳೇ. ನಮ್ಮಿಬ್ಬರು ಅಜ್ಞಾನ ಮಾಡುತ್ತಿದ್ದಾನೆ ದಯಗುಣವಂತಾನೆ. ಹಾಗೆ ನಂಗೆ ದೇವ್ ಜನಕ ಮಗಳೇ ರೇಣುಕ ಅದು ಮಾಡಕ ಮಗಳೇ ರೇಣುಕ ನಿನ್ನ ಬುದ್ಧಿಗೆ ಮಂತ್ರ ಕವಿತೆ ಹೇಗೆ ಅರ್ಥವಾಗಲಿಲ್ಲ ನನಗೆ. ಮಗಳೇ ರೇಣುಕ ಜನಕ ಹುಟ್ಟಿ ಹಿಡಿದವಳಂತೆ ಮಾತನಾಡುವೆಯಾ? ಹುಟ್ಟಿ ಹಿಡಿದವಳಂತೆ ಮಾತನಾಡುವೆಯಾ? ಹಾಗೇನಿಲ್ಲ ತಂದೆ. ಮಗಳೇ ರೇಣುಕ ಜನಕ ನೀನು ಬರಲಾವೆಯಾ? ಹೌದು ತಂದೆ. ಜನಕ ಕಾಶ್ಮೀರ ನಗರವನ್ನು ಪರಿಪಾಲಿಸುವ ರೇಣುಕ ಮಹಾರಾಜನ ಕುಮಾರಿಯಾದ ನೀನು ರಾಜಕುಮಾರನ ಕೈ ಹಿಡಿದು ಬಿಟ್ಟು ಈ ರೀತಿ ಮಾತಾಡುವುದು ಜನಕ ಮಗಳೇ ರೇಣುಕ ಆ ಸನ್ನಾಯಿಸನ್ನು ಬಯಸುವಂತೆ ಹೇಳುವೆಯಾ? ಹೌದು ಮಗಳೇ. ಅವರನ್ನು ಬಿಟ್ಟು ಮತ್ತಾರನ್ನೂ ನನ್ನ ಲಗ್ನವಾಗುವುದಿಲ್ಲ. ಸನ್ಯಾಸಿಯನ್ನು ಬಿಟ್ಟು ಬೇರೆ ವಿಚಾರವನ್ನು ಮಾತಾಡೋಣ ಮಗಳೇ. ಚಂದನ ಬಯಸುವಂತೆ ಅದು ಯಾಕೋ ನನ್ನ ಮೌನವು ಅವರನ್ನು ಬಯಸುತ್ತಿರುವುದು. ಅವರಿಲ್ಲದೆ ನಾನು ಬಾಳಲಾರೆನು. ಜನಕ ಜಗದ ವಿಖ್ಯಾತಿ ಕಾಂತಿ ಕನಕ. ರಾಜಕುಮಾರನ ಕೈ ಹಿಡಿದು ಸ್ವರ್ಣ ಆಭರಣಗಳನ್ನು ಧರಿಸಿ ಶ್ರೇಷ್ಠ ಸತಿಯಾಗುವುದು ಬಿಟ್ಟು ಜನಕ
ಆ ಸನ್ಯಾಸನ್ನ ವಯಸ್ಸು ಅರಣ್ಯವಾಸಿ ಆಗಯ ಮಗಳೇ ಬಿಟ್ಟು ಬಿಡಲು ನನಗೆ ಬೇಕಾದ ಮಗಳೇ. ಜನಕ ಅವ ತಂದೆ ಮಗಳೇ ರೇಣುಕ, ಅಲ್ಲಿ ಕಾಣುವ ಪಕ್ಷಿ ಯಾವುದು ಅಪ್ಪಯ್ಯ? ಕೋಗಿಲೆ ಮಗಳೇ. ಅದರ ಬಣ್ಣ ಹೇಗಿರುವುದು ತಂದೆ? ಕಪ್ಪಾಗಿರುವುದು ಮಗಳೇ. ಹಾಗಾದ್ರೆ ಹೇಳುವಿ ಕೇಳು. ಅದೇನು ಚೆನ್ನಾಗಿದೆ ಮಗಳೇ. ಅದರ ಕಂಠದಿಂದ ಹೊರಹೊಮ್ಮುವ ಧ್ವನಿ ಅದೆಷ್ಟು ಇಂಪಾಗಿದೆ ಅಲ್ಲವೇ? ಹೌದು ಮಗಳೇ. ಆದ ಕಾರಣ ಮುನಿವರನ ಗುಣ ಗಾಂಭೀರ್ಯಕ್ಕೆ ಮನಸ್ಸೋತ್ತರು ನಾನು ನಮ್ಮಿಬ್ಬರ ಲಗ್ನವನ್ನು ಮಾಡುತ್ತಿದ್ದಾನೆ ದಯಗುಣವಂತಾನೆ. ಹಾಗೆ ನಂದಿನಿ ನವರತ್ನ ಮಾಲೆಗಳಿಂದ ಅಲಂಕೃತರಾಗಿ ಚಿನ್ನದಂತ ಸೀರೆ ಉಟ್ಟು ಮುಕ್ತ ಮಾಣಿಕ್ಯವನ್ನು ಧರಿಸಿ ಲಕ್ಷ್ಮಿ ಅಂತ ಪರಿಚಯಿಸುವ ನೀನು ಶ್ರೀರಾಮನ ಧರಿಸುವುದರಿಗೆ ಸರಿತೋರದು ಕುಮಾರಿ. ಹಾಗಾದರೂ ನೀನು ಆಟ ಮಾಡಿ ಈ ನಿನ್ನ ಮಧ್ಯದಲ್ಲೇ ಬಂದು ಮಧ್ಯದಲ್ಲೇ ತೊಲಗುವ ಈ ಸಿರಿ ಸಂಪತ್ತನ್ನು ಎಂದಿಗೆ ಆಸೆ ಮಾಡುವಲ್ಲ ಈ ರೇಣುಕಾ. ಅವತ್ತನ್ನೇ ಆದ ಕಾರಣ ನಮ್ಮಿಬ್ಬರ ಪಾಣಿಗ್ರಹಣ ಮಾಡಿಕೊಡು ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಹಾಗೆ ಮಗಳೇ ರೇಣುಕಾ, ಇಂಥ ವೈರಾಗ್ಯದ ಮಾತನ್ನು ನಾಡುವೆಯ ಮಗಳೇ ರೇಣುಕಾ. ಈ ನಿನ್ನ ತತ್ವ ನಡೆ ನುಡಿ ಪರಮ ವೀರಾದಿ ವೀರೊಳಗೆ ಸನ್ಯಾಸರಿ ಅಷ್ಟೇ ಮಗಳೇ ರೇಣುಕಾ. ಅಷ್ಟ ವರ್ಣನೆ ಅರಮನೆಯಲ್ಲಿ ಅಮರವಾಗ ಅನುಭವಿಸುವುದು ಎಂಬಂತವರು ಎಲ್ಲ ಮಗಳೇ ರೇಣುಕಾ. ಇಷ್ಟು ಕಠೋರವಾಗಿ ಮಾತನಾಡುವೆಯ? ಹೌದು ತಂದೆ. ಮಗಳೇ ರೇಣುಕಾ, ನಿಮ್ಮ ತಂದೆಯ ರಾಜ್ಯ ಮಾರ್ಗಕ್ಕೆ ಇದು ಕುಂದು ತರುವೆಯ? ಕುಂದು ತರುವೆ ಮಗಳೇ? ಹಾಗೇನಿಲ್ಲ ತಂದೆ. ಮಗಳೇ ರೇಣುಕಾ, ನನ್ನ ಆಸೆಯನ್ನು ನಾನು ಹೇಳ್ತೇನೆ ಅಷ್ಟೇ. ನಿಮ್ಮ ತಂದೆಯ ರಾಜ್ಯ ಮಾರ್ಗಕ್ಕೆ ಮದುವೆಗಳ ಕೆಲಸ ಮಾಡಬೇಡ ಪುತ್ರಿ.
ಕಾಶ್ಮೀರ ಚಕ್ರವರ್ತಿ ಮಾತು ಕೇಳು ಕೋರ್ತಿ. ಅದೇನು ಚೆನ್ನಾಗಿ ಹೇಳು ಮಾಡೆ. ಮಗನೆಂಬುದೇ ಈ ನಿನ್ನ ಪ್ರೀತಿ. ಅವ ತಂದೆ ಮಗಳೇ ಹೇಳಕ ಈ ಸಿರಿ ಸಂಪತ್ತು ನನಗೆ ಬೇಕಾಗಿಲ್ಲ. ಅವುಗಳಾಗಿ ನಾನು ಹುಟ್ಟಿಲ್ಲ. ಮಧ್ಯದಲ್ಲೇ ಬಂದು ಮಧ್ಯದಲ್ಲೇ ತೊಲಗು ಹೋಗುವ ಈ ಸಿರಿ ಸಂಪತ್ತನ್ನು ಎಂದು ಆಸ್ತ ಮಾಡುವಲ್ಲ ಈ ರೇಣುಕ. ನಿಮ್ಮ ಕೀರ್ತಿಗೆ ಮಸಿ ಹಚ್ಚುವ ಮಗಳು ನಾನಲ್ಲ. ಇದನ್ನು ತಿಳಿದು ನೋಡು ಜನಕ, ಜನರ ವಿಖ್ಯಾತಿ ಕಾಂತಿ ಕನಕ. ಆದಿಶೇಷನ ಪಣಿಯ ಮಣಿಯ ತಿಂದ್ರದಲ್ಲಿದ್ದರೆ ಅದಕ್ಕೆ ಶೃಂಗಾರ. ಮಗಳೇ ರೇಣುಕ, ಜನಕ ಕಪ್ಪಿಣವು ಕಡಗಲ್ಲಿದ್ದರೆ ಅದಕ್ಕೆ ಬೆಲೆ ಬರುವುದೇ? ಹೌದು ತಂದೆ. ಮಗಳೇ ರೇಣುಕ, ಜನಕ ನಿಮ್ಮ ತಂದೆ ಎತ್ತ ತಂದೆಯಾದ ನಾನು ಮುಂದೊಂದು ದಿನ ಬರುವ ಕುಂದುಗಳಿಗೆ ಎತ್ತ ಮಗಳನ್ನು ಬಲಿಕೊಡಲೆ, ಎತ್ತ ಮಗಳನ್ನು ಬಲಿಕೊಡಲೆ. ಹಾಗೆಲ್ಲ ಸ್ವಾತ ಮಾಡಬಾರ್ದು ತಂದೆ. ಮಗಳೇ ರೇಣುಕ, ಇನ್ನು ಕಾಲ ದೋಷ ಕೊಡಲು ಆಲೋಚನೆ ಮಾಡಿ ನಿರ್ಧಾರವನ್ನು ಬದಲಿಸುವ. ಇಲ್ಲವಾದರೆ ಉಣ್ಣವನ್ನು ಚಂಡಿ ಅಂತ ತೂರಿಬಿಡುವೆ. ಮಗಳೇ ರೇಣುಕ, ಇನ್ನು ನಿನ್ನ ನೆತ್ತಿನ ಮೇಲಿನ ಮಾತು ಆರಲ್ಲ. ಇಂಥ ಜಲವೇಕೆ ಮಾಡು. ಅಹೋ ತಂದೆ, ನಾನು ಸತ್ತರು ಚಿಂತೆಲ್ಲ 4 ದಿನ ಕುಂಭನಾಗಲೆಂದು ಹೇಳುವೆಯಾ? ಅಪ್ಪಯ್ಯ, ರತ್ನವು ತಿಪ್ಪೆಯಲ್ಲಿದ್ದರು ಮಧ್ಯಗಟ್ಟಲ್ಲಿ ಮುಚ್ಚಿದ್ದರು ರತ್ನವೆಂದು ಹೇಳುವ ಅರ್ಥ ಕಲ್ಲೆಂದು ಯಾರು ಹೇಳುವುದಿಲ್ಲ. ಹೌದು ಮಗಳೇ. ಅಹೋ ಜನಕ, ಮಗಳೇ ರೇಣುಕ, ನಮ್ಮಿಬ್ಬರ ಲಗ್ನವನ್ನು ಮಾಡಿದರೆ ನಿನಗೆ ಅಮಂಗಳ ತಪ್ಪಿದ್ದಲ್ಲ ಜನಕ. ಜನರ ವಿಖ್ಯಾತಿ ಕಾಂತಿ ಕನಕ. ಹಾಗೆ ಮಗಳೇ ರೇಣುಕ, ಜನಕ ಜಪ ಮಾಲೆಯನ್ನು ಬೆರೆಸಿ ನಾರ ಮುಡಿಯನ್ನೊಟ್ಟು ಗೆಡ್ಡೆ ಗೆಲಸು ತಿಂದ ಬದುಕು. ಆ ಸಂದೇಶನ್ನ ಮದುವೆ ಮಾಡಿಕೊಂಡು ಯಾವ ಸುಖವನ್ನು ಪಡೆದೆ? ಇದ್ದ ಸುಖವನ್ನು ಪಡೆಯ ತಂದೆ. ಮಗಳೇ ರೇಣುಕ, ಜನಕ ಅಂಕ ತೂಳ್ಲಿಕ್ಕೆ ತಲುಪದಲ್ಲಿ ಮಲಗಿದ ಈ ನಿನ್ನ ಸುಗಮನ ಶರೀರ ಕಲ್ಲು ಮುಳ್ಳುಗಳನ್ನು ತುಳಿತಾ ಕಣ್ಣಿನಿರುತ್ತ ಕಾಲ ಕಳೆಯುವುದು ಬೇಡ ಮಗಳೇ. ಮಗಳೇ ರೇಣುಕ, ನಿನ್ನ ಮೆಚ್ಚುವ ಅನೇಕ ರಾಜಪುತ್ರಗಳ ಭಾವಚಿತ್ರಗಳು ಇಲ್ಲಿವೆ ನೋಡು. ಯಾವುದನ್ನು ನಾನು ನೋಡುವುದಿಲ್ಲ ತಂದೆ. ಮಗಳೇ ರೇಣುಕ, ಇವರೊಳಗೆ ನೀನು ಯಾರನ್ನು ಮೆಚ್ಚುವೆ ಅವರನ್ನು ವೈಭವದಿಂದ ಧಾರಣೆ. ಮಗಳೇ ರೇಣುಕ, ಇನ್ನು
ಅದೇ ವಿಚಾರವನ್ನೇ ಹೇಳ್ತೀನಿ, ಚಿತ್ತವಿಟ್ಟು ಕೇಳಬೇಕನೆ. ಅದೇನು ಚೆನ್ನಾಗಿ ಹೇಳಿ ಸ್ವಾಮಿ ನಾರದರೆ. ಅದೇನಂದ್ರೆ ಅದೇನು ಸ್ವಾಮಿ? ಜಮದಗ್ನಿ ರೇಣುಕಾ ದೇವಿಯು ಶ್ರಾಪದತ್ತ ದೇವತರು ಅವರ ಮನರಾಜ್ಯ ಈಡೇರಿತು. ಅವರ ಮಾತು ನೆರವೇರಿಸಬೇಡ. ಈಗಲೇ ಅವರ ಮಲಿನ ಮಾಡಿ ನಿಶ್ಚಿಂತನಾಗು. ರೇಣುಕ ರಾಜ ನಾವು ಮುನಿತ್ವದ ಪಾವನರಾದ ಸ್ವಾಮಿ ನಾರದರೆ. ರೇಣುಕ ರಾಜ ನಾನೆಂತ ಹತ್ಯಾರೆ ಸ್ವಾಮಿ ನಾರದರೆ. ರೇಣುಕ ರಾಜ ಎನ್ನ ಪುತ್ರಿಯರಾದ ರೇಣುಕಾ ದೇವಿಯ ಜೀವನ ಚರಿತ್ರೆಯನ್ನು ನಿಮ್ಮಿಂದ ತಿಳಿದು ಎನ್ನ ಮನಸ್ಸಿಗೆ ಪರಮಾನಂದವಾಯಿತು ಸ್ವಾಮಿ ನಾರದರೆ. ರೇಣುಕ ರಾಜ ನಿಮ್ಮ ಇಷ್ಟದಂತೆ ರೇಣುಕಾ ಜಮದಗ್ನಿಯರ ಕಲ್ಯಾಣವನ್ನು ನಡೆಸುವ ಸ್ವಾಮಿ ಸತ್ಯದ ರೇಣುಕ ರಾಜ ನಾನಿನ್ನ ಹೋಗಿ ಬರೀ ಅಪ್ಪಣೆ ದಯಪಾಲಿಸು. ರೇಣುಕ ರಾಜ ಸಂದರ್ಭ ತೇಜ ಸಂತೋಷವಾಗಿ ಹೋಗಿ ಬಂದು ಸ್ವಾಮಿ ಸತ್ಯದ ಸೇವೆ. ಬಂಗಾರದ ಗೊಂಬೆ ಅಂತ ಮಗಳೇ ರೇಣುಕ. ತಂದೆ ನೀನು ಎನ್ನ ಮಗಳಲ್ಲ ತಾಯಿ, ಎನ್ನ ವಂಶೋದ್ಧಾರಕ್ಕೆ. ಮಗಳೇ ರೇಣುಕ, ಜನಕ ಹೆಚ್ಚಿನ ಮಗಳನ್ನು ನಾನು ಕಾಡಿ ಬೇಡಿ ಹುಚ್ಚನಂತೆ ವರ್ತಿಸಿದೆನು. ಮಗಳೇ ರೇಣುಕ, ತಂದೆ ಈ ಎಲ್ಲ ಅಪರಾಧವನ್ನು ಕ್ಷಮಿಸುತ್ತಾಯೇ? ಮಗಳೇ ರೇಣುಕ, ಅಪ್ಪಯ್ಯ ಇನ್ನು ನಾನು ನಿನ್ನ ಇಚ್ಛೆಗೆ ಎಂದೆಂದು ಹಕ್ಕಿ ಕೊಡಿಸಲಾರನು. ಮಗಳೇ ರೇಣುಕ, ಜನಕ ನಿನ್ನ ಇಷ್ಟದಂತೆ ಜಮದಗ್ನಿ ಮುನಿವರನಿಗೆ ದಾರಿಯನ್ನು ಕೊಡಲು ಸಿದ್ಧನಾಗಿದ್ದನು. ಹಾಗೆ ನಂದಿನಿ, ಜನಕ ನಾಳೆಯೇ ಬ್ರಹ್ಮಾರಂಭ ದೇವಾಲಯದಲ್ಲಿ ವೇದ ಮಹತ್ವ ಖಂಡಿತವೆಂದು ತಿಳಿ ಮಗಳೇ. ನಾನೇನು ಮಾಡಲಾರ ಮಗಳೇ. ಅಪ್ಪಯ್ಯ ನೀನಾದರೂ ನಾದವ ಮಾತನ್ನು ಕೇಳಿ ನಂಬಿಗಳ ಪಾಣಿಗ್ರಹಕ್ಕೆ ಒಪ್ಪಿಕೊಂಡಿಲ್ಲ. ಹೌದು ಮಗಳೇ, ಎನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು ಜನಕ. ಜಗದ ವಿಖ್ಯಾತಿ ಕಾಂತಿ ಕನಕ. ಎಲ್ಲ ಪುತ್ರಿಯರಾದ ರೇಣುಕಾ ದೇವಿಯ ವಿವಾಹ ಮಹೋತ್ಸವಕ್ಕೆ ತಂದ ಬಾಂಧವರನ್ನು ಜನ ಪರಿವಾರವನ್ನು ಜಾಗ್ರತೆಯಿಂದ ಬರಬಾರ ಜಾತಿ ನಾನು ಕೇಳುವ ಜಾಗ್ರತೆ ಒಡ್ರಳ್ಳಿ ಸ್ವಾಮಿ 251 ರೂಪಾಯಿ, ಪೀಕೆಹಳ್ಳಿ ಮೂಕಪ್ಪ 251 ರೂಪಾಯಿ, ಕುರುಬರ ಹುಲಿಯಮ್ಮ 101 ರೂಪಾಯಿ, ಅಂಚೆ ಈರಣ್ಣ 101 ರೂಪಾಯಿಯನ್ನು ಜಮದಗ್ನಿ ಪಾತ್ರ ಮಾಡಿದವರಿಗೆ ಹೋಮ ಪ್ರಕಾರ ಮಾಡುತ್ತಾರೆ.